ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತಿಸುತ್ತಾ, ಇವತ್ತು ನಾವು ದೈಹಿಕ ಶಿಕ್ಷಣ ವಿಭಾಗದಲ್ಲಿ 9ನೇ ತರಗತಿ ಮಕ್ಕಳಿಗೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ನಾವು ಅಧ್ಯಾಯ 4 ಬಾಸ್ಕೆಟ್ಬಾಲ್ ಪಾಠವನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ಸೊ ಮೊದಲಿಗೆ ಬಾಸ್ಕೆಟ್ಬಾಲ್ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಾಗುತ್ತೆ ಬಾಸ್ಕೆಟ್ಬಾಲ್ ಯಾವ ಥರ ಇರುತ್ತೆ. ಅದು ಕಿತ್ತಳೆಯ ಬಣ್ಣದಿಂದ ಕೂಡಿರುತ್ತೆ. ಸ್ವಲ್ಪ ಫುಟ್ಬಾಲ್ಗಿಂತ ಅದೇನಾಗಿರುತ್ತೆ, ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ. ನಮ್ಮಲ್ಲಿ ಬಾಸ್ಕೆಟ್ಬಾಲ್ ಇರೋದ್ರಿಂದ ನಾನು ಅದನ್ನು ಹಾಗೆ ಹೇಳ್ತೀನಿ ಮಕ್ಕಳೇ. ಬಾಸ್ಕೆಟ್ಬಾಲ್ ಅಲ್ಲಿ ನಾವು ಆಟವನ್ನು ಆಟ ಆಡಬೇಕಾದ್ರೆ, ಸೊ ಬಾಸ್ಕೆಟ್ಬಾಲ್ ಅಲ್ಲಿ ನಮಗೆ ಬಾಸ್ಕೆಟ್ಬಾಲ್ ಗ್ರೌಂಡ್ ಬೇಕು ಮತ್ತು ಬಾಸ್ಕೆಟ್ಬಾಲ್ ಬೇಕು ಮತ್ತು ಪ್ಲೇಯರ್ಸ್ಗಳು ಬೇಕಾಗುತ್ತೆ. ಅದೇ ರೀತಿ ಈ ಬಾಸ್ಕೆಟ್ಬಾಲ್ ಆಟವನ್ನ ನಾವು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಎರಡು ಅಂಗಣದಲ್ಲಿ ನಾವು ಆಟವನ್ನ ಆಟ ಆಡಬೇಕು. ಹಾಗಾದ್ರೆ ಈ ಆಟವನ್ನು ಆಟ ಆಡಬೇಕಾದ್ರೆ ನಮಗೆ ಕನಿಷ್ಠ 5 ಜನ ನಮಗೆ ಬೇಕಾಗ್ತಾರೆ. ಈ ಆಟವನ್ನು ಆಟ ಆಡಬೇಕಾದ್ರೆ ಇದು ಬಹಳಷ್ಟು ಫಾಸ್ಟೆಸ್ಟ್ ಗೇಮ್ ಅಂತ ನಾವು ಕರೀಬಹುದು ಮಕ್ಕಳೇ. ಸೊ ಈ ಬಾಸ್ಕೆಟ್ಬಾಲ್ ಅಲ್ಲಿ ನಾವು 29 ಮೀಟರ್ ಉದ್ದ ಬರುತ್ತೆ, 16 ಮೀಟರ್ ಅಗಲ ಬರುತ್ತೆ. ಇಲ್ಲಿ 5 ಜನ ಆಟಗಾರರು ಬೇಕಾಗ್ತಾರೆ. ಇಲ್ಲಿ ರೆಫರೀಸ್ ಬಂದ್ಬಿಟ್ಟು 2 ಬೇಕಾಗ್ತಾರೆ, ಟೈಮ್ ಕೀಪರ್ ಬೇಕಾಗ್ತಾರೆ, ಸ್ಕೋರರ್ ಬೇಕಾಗ್ತಾರೆ. ಈ ತರ ಅಂಪೈರ್ಗಳು ಮತ್ತೆ ರೆಫರಿಗಳು ಬೇಕಾಗ್ತಾರೆ ಮಕ್ಕಳೇ. ಸೊ ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಬಾಸ್ಕೆಟ್ಬಾಲ್ ಆಟದ ಇತಿಹಾಸದ ಬಗ್ಗೆ ನಾವು ನೋಡಿದ್ವಿ ಮತ್ತು ಬಾಸ್ಕೆಟ್ಬಾಲ್ ಆಟಗಾರರ ಸಂಖ್ಯೆ, ಬಾಸ್ಕೆಟ್ಬಾಲ್ನ ಆಟವನ್ನ ನಾವು ಯಾವ ರೀತಿ ಆಟ ಆಡಬೇಕು, ಬಾಸ್ಕೆಟ್ಬಾಲ್ ಅದೇ ಆಟ ಆದಂತಹ ನಿಯಮಗಳನ್ನು ನಾವು ಅಧ್ಯಯನ ಮಾಡಿದ್ವಿ ಮಕ್ಕಳೇ. ಸ್ವಲ್ಪ ನಾನು ನಿಮಗೆ ಅದರ ಮೆಲುಕನ್ನು ನಾವು ಹಾಕಬೇಕಾಗುತ್ತೆ. ಸೊ ಬಾಸ್ಕೆಟ್ಬಾಲ್ ಇತಿಹಾಸ ಅಂದ್ಬಿಟ್ರೆ ಅಲ್ಲಿ ಬಾಸ್ಕೆಟ್ಬಾಲ್ ಅನ್ನ ಮೊದಲಿಗೆ 4 ಗೋಡೆಯ ಮಧ್ಯದಲ್ಲಿ ಬಾಸ್ಕೆಟ್ಬಾಲ್ ಆಟ ಆಡಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಅಲ್ಲಿ ಬಹಳಷ್ಟು ಚಳಿಯ ವಾತಾವರಣ ಇರೋದ್ರಿಂದ ಹೊರಗಡೆ ಹೋಗಿ ಆಟ ಆಡಕ್ಕೆ ಆಗ್ತಾ ಇರಲಿಲ್ಲ. ಸಾಕಷ್ಟು ಮಳೆ ಇರೋದ ಕಾರಣ ಮತ್ತು ಬಹಳಷ್ಟು ಚಳಿ ಇರೋದ್ರಿಂದ ಇದನ್ನ ಏನ್ ಮಾಡ್ತಾ ಇದ್ರು, ವಿದ್ಯಾರ್ಥಿಗಳಲ್ಲಿ ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ 4 ಗೋಡೆಯ ಮಧ್ಯದಲ್ಲಿ ಈ ಆಟವನ್ನು ಆಟ ಆಡಲಿಕ್ಕೆ ಪ್ರಾರಂಭಿಸಿದ್ರು ಮಕ್ಕಳೇ. ಅದೇ ರೀತಿ ಈ ಆಟವನ್ನ ಯಾವ ತರ ಆಟ ಆಡ್ತಾ ಇದ್ರು ಅಂತಂದ್ರೆ, ಇಲ್ಲಿ ಈ ಕಡೆ ಗೋಡೆಗೆ ಮತ್ತು ಆ ಕಡೆ ಗೋಡೆಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಚೀಪ್ ಹಣ್ಣಿನ ಬುಟ್ಟಿಯನ್ನ ಗೋಡೆಗೆ ಮಳೆ ಹೊರಬಿಟ್ಟು ಅದನ್ನ ನೇತಾಕ್ತಾ ಇದ್ರು. ಅಂತ ಸಮಯದಲ್ಲಿ ಫುಟ್ಬಾಲ್ ಇರ್ತಾ ಇರಲಿಲ್ಲ, ಬಾಸ್ಕೆಟ್ಬಾಲ್ ಇರ್ತಾ ಇರಲಿಲ್ಲ. ಫುಟ್ಬಾಲ್ ಅನ್ನ ತಗೊಂಡ್ಬಿಟ್ಟು ಈ ಆಟವನ್ನ ಆಟ ಆಡ್ತಾ ಇದ್ರು. ಅದರ ಉದ್ದೇಶ ಏನಪ್ಪ ಅಂತಂದ್ರೆ, ಬಹಳಷ್ಟು ಚಳಿಯ ವಾತಾವರಣ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಆಟವನ್ನ 4 ಗೋಡೆಯ ಮಧ್ಯದಲ್ಲಿ ಆಟ ಆಡಲಿಕ್ಕೆ ಪ್ರಾರಂಭಿಸಿದ್ರು. ಅದನ್ನ ಯಾವ ತರ ಅಂತಂದ್ರೆ, ಈಗೆಲ್ಲ ನೀವೆಲ್ಲ ನೋಡಿರ್ಬೋದು, ಈಗಿನ ಬಾಸ್ಕೆಟ್ಬಾಲ್ ಗ್ರೌಂಡ್ ಪೂರಾ ಅದು ಸಿಮೆಂಟ್ ಇಂದ ಅದು ಕೂಡಿರುತ್ತೆ. ಆಮೇಲೆ ಬ್ಲಾಕ್ ಬೋರ್ಡ್ ಇರುತ್ತೆ, ಬ್ಯಾಕ್ ಬೋರ್ಡ್ ಇರುತ್ತೆ. ಆ ಬ್ಯಾಕ್ ಬೋರ್ಡ್ಗೆ ರಿಂಗ್ ಅನ್ನು ಕೊಟ್ಟಿರ್ತಾರೆ. ಬಾಸ್ಕೆಟ್ಬಾಲ್ ಆ ರಿಂಗ್ ಒಳಗಡೆ ಹಾಕಬೇಕು. ಆ ರಿಂಗ್ ಕೆಳಭಾಗದಲ್ಲಿ ನಟ್ ಅನ್ನ ಹಾಕಿರ್ತಾರೆ. ಅದೇ ರೀತಿ ಹಿಂದೆ ಯಾವ ತರ ಮಾಡ್ತಾ ಇದ್ರು ಅಂತಂದ್ರೆ, ಪೀಚ್ ಹಣ್ಣಿನ ಬುಟ್ಟಿನ ತಗೊಂಡ್ಬಿಟ್ಟು ಆ ಕಡೆ ಗೋಡೆಗೆ ಮತ್ತು ಈ ಕಡೆ ಗೋಡೆಗೆ ಹಾಕ್ತಾ ಇದ್ರು. ಅದು ಬರ್ತಾ ಏನಾಗ್ತಾ ಇತ್ತು ಅಂತಂದ್ರೆ, ಆ ಪೀಚ್ ಹಣ್ಣಿನ ಬುಟ್ಟಿಗೆ ಬಾಸ್ಕೆಟ್ಬಾಲ್ ಹಾಕಿದ ತಕ್ಷಣ ಅದನ್ನ ಮತ್ತೆ ತಗೊಳ್ಳೋದು ಅವೆಲ್ಲ ರಿಸ್ಕ್ ಆಗ್ತಾ ಇತ್ತು. ಹಾಗಾಗಿ ಈ ಪ್ರಾಚೀನ ಕಾಲದಲ್ಲಿ ಏನ್ ಮಾಡಿದ್ರು, ಅದನ್ನ ಹೋಗ್ಲಾಡಿಸ್ಬಿಟ್ಟು ಹೊಸದಾಗಿ ಅವರು ಒಂದು ರೂಲ್ಸ್ ಅನ್ನ ಮಾಡ್ತಾರೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇನ್ನ ಆಟಗಾರರ ಸಂಖ್ಯೆ ಬಂದ್ಬಿಟ್ಟು 5 ಜನ ಇರ್ತಾರೆ. ಇನ್ನ ರೆಫರೀಸ್ ನಾನು ಆಗಲೇ ಹೇಳಿದಾಗೆ ರೆಫರೀಸ್ಗಳು 2 ರೆಫರಿ ಬರ್ತಾರೆ. ಒಬ್ಬ ಮೇನ್ ರೆಫರಿ, ಒಬ್ಬ ಅಂಪೈರು
ಮತ್ತೆ ಟೈಮ್ ಕೀಪರ್ ಬರ್ತಾರೆ, ಸ್ಕೋರರ್ ಬರ್ತಾರೆ. ಇವೆಲ್ಲ ನಾವು ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನ ನಾವು ಇಂದಿನ ತರಗತಿಯಲ್ಲಿ ಅಂದ್ರೆ ಇತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ಈಗ 9ನೇ ತರಗತಿಯಲ್ಲಿ ನಾವು ಬಾಸ್ಕೆಟ್ ಬಾಲ್ ಪಾಠದಲ್ಲಿ ಯಾವ ಯಾವ ಕೌಶಲ್ಯಗಳನ್ನ ಕಲಿಬೇಕು ಅನ್ನೋದನ್ನ ನಾವು ಇವತ್ತು ನೋಡ್ಬೇಕಾಗುತ್ತೆ. ಮೊದಲನೇದು ಯಾವ ಕೌಶಲ್ಯಗಳು? ಓಕೆ, ಕೌಶಲ್ಯಗಳು ಯಾವ ಬರ್ತವೆ? ಚೆಂಡಿನೊಂದಿಗೆ ಚಲಿಸುವುದು, ಚೆಂಡಿನೊಂದಿಗೆ ಚಲಿಸುವುದು ಒಂದನೇ ಕೌಶಲ ಆಗುತ್ತೆ. ಎರಡನೇದು ಓವರ್ ಹೆಡ್ ಪಾಸ್ ಅಂತೇಳಿ, ಓವರ್ ಹೆಡ್ ಪಾಸ್, ಶೂಟ್ ಮಾಡುವುದು, ಶೂಟ್ ಮಾಡುವುದು. ನಾಲ್ಕನೇದು ಜಂಪ್ ಶಾಟ್, ಜಂಪ್ ಶಾಟ್ ಅಂತ ಹೇಳಿ. ಸೊ ಐದನೇ ಬಂದ್ಬಿಟ್ಟು ಲೇ ಆಫ್ ಶಾಟ್ ಅಂತ, ಲೇ ಆಫ್ ಶಾಟ್ ಅಂತ. ಒಟ್ಟು ಈ 9ನೇ ತರಗತಿ ನಾವು 5 ಕೌಶಲ್ಯದ ಕಡೆ ನಾವು ಗಮನ ಹರಿಸಬೇಕಾಗುತ್ತೆ. ಅಂದ್ರೆ ಮೊದಲನೇದು ಚೆಂಡಿನೊಂದಿಗೆ ಚಲಿಸುವುದು, ಎರಡನೇದು ಓವರ್ ಹೆಡ್ ಪಾಸ್, ಮೂರನೇದು ಶೂಟ್ ಮಾಡುವುದು, ನಾಲ್ಕನೇದು ಜಂಪ್ ಶಾಟ್, ಐದನೇದು ಲೇ ಆಫ್ ಶಾಟ್. ಬಾಸ್ಕೆಟ್ ಬಾಲ್ ಆಟವು ಅಂತಾರಾಷ್ಟ್ರೀಯ ಮಟ್ಟದ ಆಟವಾಗಿದೆ. ಈ ಬಾಸ್ಕೆಟ್ ಬಾಲ್ ಕ್ರೀಡೆ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಆಗಿದೆ. ಈ ಆಟವನ್ನು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ನಾವು ಆಡಬಹುದಾಗಿದೆ. ಈ ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನ ನಾವು 2 ಅಂಗಣದಿಂದ ನಾವು ಆಟ ಆಡಬಹುದು. ಒಂದು ಇಂಡೋರ್ ಗೇಮ್ಸ್ ಆಟ ಆಡಬಹುದು ಅಥವಾ ಔಟ್ಡೋರ್ ಗೇಮ್ಸ್ ನಾವು ಆಟವನ್ನ ಆಟ ಆಡಬಹುದು. ಹಾಗಾದ್ರೆ ಸರ್, ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ನಾವು ತಾಲೂಕ್ ಲೆವೆಲ್ ಹೋಗ್ತೀವಿ, ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತೀವಿ, ಡಿವಿಷನ್ ಲೆವೆಲ್ ಹೋಗ್ತೀವಿ, ಸ್ಟೇಟ್ ಲೆವೆಲ್ ಹೋಗ್ತೀವಿ. ಎಲ್ಲ ಕಡೆ ನಾವೆಲ್ಲ ಹೊರಾಂಗಣ ಕ್ರೀಡೆಯಲ್ಲಿ ನಾವು ಆಟ ಆಡ್ತೀವಲ್ಲ ಸರ್ ಅಂತ ನೀವೆಲ್ಲರೂ ಕೇಳ್ಬೋದು ವಿದ್ಯಾರ್ಥಿಗಳೇ. ಯಾಕೆ ಅಂತಂದ್ರೆ ನಾವು ಜಿಲ್ಲಾ ಮಟ್ಟ, ವಿಭಾಗೀಯ, ವಲಯ, ತಾಲೂಕು ಇದೆಲ್ಲ ಏನಾಗ್ತಿದೆಪ್ಪ ಅಂತಂದ್ರೆ ಅಲ್ಲಿ ಹಣಕಾಸಿನ ಒಂದು ಕೊರತೆ ಇರೋದ್ರಿಂದ ನಾವು ಎಷ್ಟು ಹಣಕಾಸಿನ ಕಳಿಸೋದು ಅಷ್ಟರಲ್ಲಿ ನಾವು ಆಟ ಆಡಬೇಕಾಗುತ್ತೆ. ಸೊ ಹಾಗಾಗಿ ಕೆಲವು ಶಾಲೆಗಳಲ್ಲಿ ಬಾಸ್ಕೆಟ್ ಬಾಲ್ ಅಂತ ಇರೋದಿಲ್ಲ. ಕೆಲವು ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ಕೆಲವು ಶಾಲೆಗಳು ಮಾತ್ರ ಬಾಸ್ಕೆಟ್ ಬಾಲ್ ಅಂತ ಇರುತ್ತೆ. ಅದು ಹೊರಾಂಗಣ ಇರ್ಬೋದು ಅಥವಾ ಒಳಾಂಗಣ ಇರ್ಬೋದು. ಹಾಗಾದ್ರೆ ಒಳಾಂಗಣ ಕ್ರೀಡೆಯನ್ನ ಎಲ್ಲಿ ಆಟ ಆಡ್ತಾರೆ ಅಂತಂದ್ರೆ ನಾವೆಲ್ಲ ನೋಡಿದ್ವಿ ಮಕ್ಕಳೇ, ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಟವನ್ನು ಆಡೋದು ನೋಡಿದ್ವಿ ನಾವು. ಯಾಕೆ ಅಂತಂದ್ರೆ ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ಸ್ ಅಲ್ಲಿ ಸಾಕಷ್ಟು ಹಣಕಾಸಿನ ಒಂದು ವ್ಯವಸ್ಥೆ ಇರುತ್ತೆ, ಅಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇಂಡೋರ್ ಗೇಮ್ಸ್ ಅಲ್ಲಿ ಆಟಗಳನ್ನು ನಾವು ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಸ್ ತಗೊಳ್ಳಿ, ಏಷ್ಯನ್ ಗೇಮ್ಸ್ ತಗೊಳ್ಳಿ, ನ್ಯಾಷನಲ್ಸ್ ತಗೊಳ್ಳಿ, ಇಂಟರ್ನ್ಯಾಷನಲ್ಸ್ ತಗೊಳ್ಳಿ, ಫೆಡರೇಷನ್ ಕಪ್ ತಗೊಳ್ಳಿ, ಈ ತರ ಅನೇಕ ಕ್ರೀಡಾಕೂಟಗಳನ್ನು ನಾವು ಇಂಡೋರ್ ಗೇಮ್ಸ್ ಅಲ್ಲಿ ಆಟ ಆಡ್ತೀವಿ. ಅದೇ ಶಾಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಾವು ಹೊರಾಂಗಣ ಕ್ರೀಡೆಯಲ್ಲಿ ನಾವು ಆಟವನ್ನ ಆಟ ಆಡ್ತೀವಿ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಆಗಿದೆ. ಈ ಕ್ರೀಡೆಯು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಯಲ್ಲಿ ಎರಡೂ ನಾವು ಆಟವನ್ನ ಆಟ ಆಡ್ತೀವಿ. ಈಗ ನಿಮ್ಗೆ ಗೊತ್ತಾಯ್ತಲ್ವಾ, ಒಳಾಂಗಣ ನಾವೆಲ್ಲ ಆಟ ಆಡ್ತೀವಿ ಮತ್ತು ಹೊರಾಂಗಣ ಕ್ರೀಡೆಯಲ್ಲಿ ನಾವೆಲ್ಲ ಆಟ ಆಡ್ತೀವಿ ಅಂತಂದ್ರೆ ಶಾಲಾ ಮಟ್ಟದ ಪಂದ್ಯಾವಳಿಗಳು ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಸ್ಟೇಟ್, ಈ ಎಲ್ಲ ಕ್ರೀಡಾಕೂಟಗಳಲ್ಲಿ ನಾವು ಹೊರಾಂಗಣ ಕ್ರೀಡೆಯಲ್ಲಿ ಬಾಸ್ಕೆಟ್ ಬಾಲ್ ಆಟ ಆಡ್ತೀವಿ. ಇನ್ನು ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ಫೆಡರೇಷನ್ ಕಪ್, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಈ ತರ ಟೂರ್ನಮೆಂಟ್ಸ್ ಗಳಲ್ಲಿ ನಾವು ಒಳಾಂಗಣ ಕ್ರೀಡೆಯಾಗಿ ಆಟವನ್ನು ಆಟ ಆಡ್ತೀವಿ. ಈ ಆಟವು
ಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ನೋಡಿ, ಈ ಬಾಸ್ಕೆಟ್ಬಾಲ್ ಕ್ರೀಡೆ ಇದೆ ಅಲ್ವಾ, ಇದು ನಮ್ಮ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಬಹಳ ಒಳ್ಳೆಯ ಪಾಪ್ಯುಲಾರಿಟಿಯನ್ನು ತಗೊಂಡಿದೆ, ಒಳ್ಳೆಯ ಪ್ರಾಮುಖ್ಯತೆಯನ್ನು ಇದು ಹೊಂದಿರುತ್ತದೆ. ಈ ಆಟದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಕಲಿಯುವುದರ ಮೂಲಕ ದೈಹಿಕ ಸಾಮರ್ಥ್ಯ, ವೇಗ ಮತ್ತು ಕಷ್ಟ ಸಹಿಷ್ಣುತೆಯ ಗುಣಗಳನ್ನ ಅಭಿವೃದ್ಧಿಯಾಗುತ್ತದೆ. ನೋಡಿ, ನಾವು ಬಾಸ್ಕೆಟ್ಬಾಲ್ ಆಟ ಆಡೋದ್ರಿಂದ ನಾವು ಏನನ್ನು ಕಲಿತೀವಿ ಅಂತಂದ್ರೆ, ಆಟ ಮಾಡ ಸಾರಿ ಯಾರೋ ಬಂದಿದ್ರು, ಹಾಗಾಗಿ ಅವರಿಗೆ ಹೇಳಿ ಕಳಿಸಿದ್ದೀವಿ. ಏನಂತ ಇದೆ ಅಂತಂದ್ರೆ, ಈ ಬಾಸ್ಕೆಟ್ಬಾಲ್ ಆಟ ಆಡೋದ್ರಿಂದ ನಾವು ಯಾವ ಯಾವ ವಿದ್ಯಾರ್ಥಿಗಳಲ್ಲಿ ದೇಹದಲ್ಲಿ ಬೆಳವಣಿಗೆ ಆಗ್ತಪ್ಪ ಅಂತಂದ್ರೆ, ದೈಹಿಕ ಸಾಮರ್ಥ್ಯ ಹೆಚ್ಚುತ್ತೆ, ವೇಗ ಹೆಚ್ಚುತ್ತೆ ಮತ್ತು ಕಷ್ಟ ಸಹಿಷ್ಣುತೆಯ ಗುಣಗಳನ್ನು ನಾವು ಅಭಿವೃದ್ಧಿ ಮಾಡಬಹುದು. ಇದಾಗಿದೆ ಅಲ್ವಾ? ಈ ಆಟವನ್ನು ನಾವು ಆಡೋದ್ರಿಂದ ದೈಹಿಕ ಸಾಮರ್ಥ್ಯ ನಾವು ಹೆಚ್ಚು ಮಾಡ್ಕೊಳ್ಳೋದು. ದೈಹಿಕ ಸಾಮರ್ಥ್ಯವನ್ನ ಇಂಪ್ರೂವ್ಮೆಂಟ್ ಮಾಡಬಹುದು ಮತ್ತೆ ವೇಗ ಮತ್ತು ಕಷ್ಟ ಸಹಿಷ್ಣುತೆಯನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಬಹುದು. ಇದರಲ್ಲಿ ಕಷ್ಟ ಸಹಿಷ್ಣುತೆ. ಒಟ್ಟು ಈ ಆಟವನ್ನು ಆಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತೆ, ವೇಗ ಹೆಚ್ಚುತ್ತೆ ಮತ್ತು ಕಷ್ಟ ಸಹಿಷ್ಣುತೆ. ಏನು ಕಷ್ಟ ಸಹಿಷ್ಣುತೆ ಅಂತಂದ್ರೆ ಎಂಡ್ಯೂರೆನ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಎಂಡ್ಯೂರೆನ್ಸ್ ಅಂತ ನಾವು ಕರಿತೀವಿ ಮಕ್ಕಳೇ. ಓಕೆ, ಈ ಆಟವನ್ನು ಸಣ್ಣ ಮೈದಾನದಲ್ಲಿ ಅಂಕಣವನ್ನು ರಚಿಸಿ ಆಡಬಹುದಾಗಿದೆ. ನೋಡಿ, ಈ ಆಟವನ್ನು ನಾವು ಚಿಕ್ಕ ಗ್ರೌಂಡ್ ಆದ್ರೆ ಸಾಕು. ಬಟ್ ಚಿಕ್ಕ ಗ್ರೌಂಡ್ ಅಂತಂದ್ರೆ ಬಾಸ್ಕೆಟ್ಬಾಲ್ ನ ಗ್ರೌಂಡ್ ಏನಿರುತ್ತೆ, ಅಂಕಣ ಅಳತೆ ಏನಿರುತ್ತೆ, ಅಷ್ಟರಲ್ಲಿ ನಾವು ಆಟ ಆಡಬೇಕಾಗುತ್ತೆ. ನಮಗೆ ಬಹಳ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕದಾಗಿ ಗ್ರೌಂಡ್ ಹಾಕಂಗಿಲ್ಲ. ಏನೋ ಗ್ರೌಂಡ್ ಮೆಜರ್ಮೆಂಟ್ ಇದೆ, ಅದೇ ಮೆಜರ್ಮೆಂಟ್ ನಾವು ಆಟವನ್ನ ಆಟ ಆಡಬೇಕು. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾವು ಮೊದಲನೇ ಪಾಯಿಂಟ್ ಏನಿರುತ್ತೆ, ಚೆಂಡನ್ನು ಹುಟ್ಟಿಸುವುದು. ಓಕೆ, ಚೆಂಡನ್ನು ಹುಟ್ಟಿಸುವುದು ಅಥವಾ ಚೆಂಡನ್ನು ಚಲಿಸುವುದು ಅಂತ ಹೇಳ್ಬಿಟ್ಟು ನಿಮಗೆ ಮೊದಲನೇ ಕೌಶಲ್ಯ ಇದೆ ಮಕ್ಕಳೇ. ಡ್ರಿಬ್ಲಿಂಗ್ ಅಂತ ನಾವು ಕರಿತೀವಿ. ಇದರಲ್ಲಿ ಡ್ರಿಬ್ಲಿಂಗ್ ನಿಮ್ಮ ಚಿತ್ರದಲ್ಲಿ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಬಾಲ್ ನ ತಗೊಳ್ತೀವಿ, ಜಸ್ಟ್ ಅಂತ ನಾವು ಏನ್ ಮಾಡ್ತೀವಿ, ಡ್ರಿಬ್ಲಿಂಗ್ ಮಾಡ್ಕೊಂಡು ಹೋಗ್ತೀವಿ. ಡ್ರಿಬ್ಲಿಂಗ್ ಮಾಡ್ಬೇಕಾದ್ರೆ ನಮ್ಮ ಅಂಗೈ ಇದೆ ಅಲ್ವಾ, ಆ ಅಂಗೈನ ಈ ತರ ಹೊಡಿಬಾರ್ದು. ನಾವೇನ್ ಮಾಡ್ಬೇಕು, ನಮ್ಮ ಅಂಗೈ ಮತ್ತು ನಮ್ಮ ಬೆರಳಿನ ಸಹಾಯದಿಂದ ಬಾಲಿಗೆ ನಾವು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಡ್ರಿಬ್ಲಿಂಗ್ ಕರೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಯಾವ ತರ ನಾವು ಚೆಂಡನ್ನ ಪುಟಿಸುತ್ತಾ ಚಲಿಸುವುದು, ಯಾವ ತರ ನಾವು ಪುಟಿಸಬೇಕು ಅಂತಂದ್ರೆ, ಬಲಗೈನವರು ಎಡಗಾಲನ್ನು ಮುಂದಿಟ್ಟು ಡಯಾಗ್ನಲ್ ವಿರೋಧದಲ್ಲಿ ನಿಂತಿರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನಾನೀಗ ರೈಟ್ ಹ್ಯಾಂಡ್ ಪ್ಲೇಯರ್ ಆದ್ರೆ ನನ್ನ ಎಡಗಾಲ ನಾನೇನು ಮಾಡಬೇಕು, ಮುಂದೆ ಇರಬೇಕು, ಬಲಗಾಲ ಹಿಂದೆ ಇರುತ್ತೆ, ನೇರವಾಗಿ ಹಿಂದೆ ಇರುತ್ತೆ. ಡಯಾಗ್ನಲ್ ಸ್ಥಿತಿ ನಾವು ನಿಂತ್ಕೊಳ್ಬೇಕು. ನಾವು ಏನೋ ಬಾಲ್ ಮುಗಿಸ್ಬೇಕಾದ್ರೆ ನಮ್ಮ ಸ್ಥಿತಿ ಯಾವ ತರ ಇರಬೇಕು, ಡಯಾಗ್ನಲ್ ಸ್ಥಿತಿ ಆಗಿರ್ಬೇಕು. ಎಡಗಾಲ ಮುಂದೆ ಇರುತ್ತೆ, ಬಲಗಾಲು ಹಿಂದೆ ಇರುತ್ತೆ. ಮೊಣಕಾಲುಗಳು ಸ್ವಲ್ಪ ಮಡಿಸಿರಬೇಕು ಮತ್ತು ದೃಷ್ಟಿ ಮುಂದಕ್ಕೆ ನೋಡುತ್ತಿರಬೇಕು. ನೋಡಿ, ನಾವು ಇಲ್ಲಿ ಡ್ರಿಬ್ಲಿಂಗ್ ಮಾಡಬೇಕಾದ್ರೆ ನಮ್ಮ ನೀಸ್ ಇದೆವಲ್ಲ, ಮೊಣಕಾಲಿಗೆ ಸ್ವಲ್ಪ ಸ್ಲೈಟ್ ಬೆಂಡ್ ಆಗಿರಬೇಕು ಮತ್ತು ನಮ್ಮ ಮೊಣಕಾಲನ್ನ ಸ್ವಲ್ಪ ಮಡಿಸಿರಬೇಕು. ಆಮೇಲೆ ನಮ್ಮ ದೃಷ್ಟಿ ಇದೆ ಅಲ್ವಾ, ಮುಂದಕ್ಕೆ ನೋಡ್ತಾ ಇರಬೇಕು. ನಮ್ಮ ದೃಷ್ಟಿ ಇದೆ ಅಲ್ವಾ, ಬಾಲಿನ ಕಡೆ ಮತ್ತು ಮುಂದಕ್ಕೆ ನಾವು ಗಮನವನ್ನ ಇಟ್ಟಿರಬೇಕು. ಚೆಂಡನ್ನು ಎರಡೂ ಕೈಗಳಿಂದ ತನ್ನ ಬಲ ಮೊಣಕೈಯನ್ನು ಬಿಡಿಸುತ್ತಾ ಚೆಂಡನ್ನು ನೆಲಕ್ಕೆ ತಳ್ಳಬೇಕು. ನೋಡಿ, ನಾವು ಡ್ರಿಬ್ಲಿಂಗ್ ಮಾಡಬೇಕಾದ್ರೆ ನಮ್ಮ ರೈಟ್ ಹ್ಯಾಂಡ್ ಇಂದ ಬಲಗೈಯಿಂದ ನಾವು ಏನ್ ಮಾಡಬೇಕು, ಕುಚ್ಚಿಸುತ್ತಾ ಹೋಗ್ಬೇಕು.
ಮುಂಗೈ ಮಣಿಕಟ್ಟು ಮತ್ತು ಬೆರಳುಗಳು ಮಡಿಸಿಕೊಳ್ಳುತ್ತವೆ. ಚೆಂಡು ನೆಲಕ್ಕೆ ಕುಟ್ಟಿದ್ದು ಮೇಲೆ ಬರುವಾಗ ಬಲಗೈ ಚೆಂಡಿಗೆ ಸ್ಪರ್ಶಿಸುತ್ತಾ ಮೇಲೆ ಬರಬೇಕು. ನೋಡಿ, ನಾವು ಡ್ರಿಬ್ಲಿಂಗ್ ಒಂದು ಬಾರಿ ನಾವು ಈ ತರ ನಾವು ಮಾಡಿದ್ವಿ ಅಂತಂದ್ರೆ ಅಗೇನ್ ಬಾಲ್ ಏನ್ ಮಾಡುತ್ತೆ, ಮತ್ತೆ ಪುಟ್ಟಿದ್ ಬಿಟ್ಟು ಮೇಲೆ ಬರುತ್ತೆ. ಮತ್ತೆ ನಾವೇನ್ ಮಾಡ್ಬೇಕು, ಆ ತರ ಬಾಲ್ ಬಂದ ತಕ್ಷಣ ನಾವೇನ್ ಮಾಡಬೇಕು, ಪುಟ್ಟಿಸ್ತಾ ಇರಬೇಕಾಗುತ್ತೆ. ಹೀಗೆ ಮಾಡುವಾಗ ಚೆಂಡು ಮೊಣಕಾಲಿನ ಸ್ವಲ್ಪ ಮೇಲ್ಭಾಗದ ತನಕ ಮಾತ್ರ ಬಂದಿರತಕ್ಕದ್ದು. ನೋಡಿ, ನಾವು ಡ್ರಿಬ್ಲಿಂಗ್ ಮಾಡಬೇಕಾದ್ರೆ ಪುಟ್ಟಿಸ್ಬೇಕಾದ್ರೆ ಮೊಣಕಾಲಿನ ಸ್ವಲ್ಪ ಮೇಲೆ ಬರಬೇಕಂದ್ರೆ ನಮ್ಮ ಏನು ವೇಸ್ಟ್ ಇದೆ ಅಲ್ವಾ, ಈ ವೇಸ್ಟ್ ಲೆವೆಲ್ ನಾವೇನ್ ಮಾಡಬೇಕು, ಬಾಲನ ಪುಟ್ಟಿಸ್ತಾ ಇರಬೇಕು. ಚೆಂಡಿನೊಂದಿಗೆ ಚಲಿಸುವಾಗ ಸಾಮಾನ್ಯವಾಗಿ ಶರೀರದ ಪಕ್ಕದಲ್ಲಿ ಚೆಂಡನ್ನು ಪುಟ್ಟಿಸಬೇಕಾಗ್ತದೆ. ನೋಡಿ, ನಾವು ಬಾಲ್ ಡ್ರಿಬ್ಲಿಂಗ್ ಮಾಡೋದನ್ನ ನಾವು ಮುಂದೆ ಹೋಗ್ಬೇಕಾದ್ರೆ ನಾವು ಎಲ್ಲಿ ಪುಟ್ಟಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಸೈಡಿಗೆ, ಶರೀರದ ಪಕ್ಕದಲ್ಲಿ ನಾವು ಏನ್ ಮಾಡಬೇಕು, ಪುಟ್ಟಿಸೋದು. ನಾವು ಬಾಲನ ಮುಂದೆ ಈ ತರ ಪುಟ್ಟಿಸ್ಬಾರ್ದು, ನಮ್ಮ ಕಾಲಿನ ಮುಂಭಾಗ ನಾವು ಪುಟ್ಟಿಸ್ಬಾರ್ದು. ಬಾಲ್ ಎಲ್ಲಿ ಬೇಕು ಅಂತಂದ್ರೆ ಈ ನಮ್ಮ ಶರೀರದ ಪಕ್ಕ, ಓಕೆ, ಇಲ್ಲಿ ನಾವು ಏನ್ ಮಾಡಬೇಕು, ಬಾಲನ ಪುಟ್ಟಿಸ್ತಾ ಹೋಗ್ಬೇಕು. ಹಾಗಾದಾಗ ಏನಾಗುತ್ತೆ, ನಮಗೆ ಮುಂದೆ ವೇಗವಾಗಿ ಹೋಗ್ಲಿಕ್ಕೆ ಅಥವಾ ರನ್ ಮಾಡ್ಕೊಂಡು ನಾವು ಪುಟ್ಟಿಸ್ಕೊಳ್ತಾ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ನಾವು ನಮ್ಮ ಕಾಲಿನ ಮುಂಭಾಗ ನಾವು ಇದನ್ನು ಪುಟ್ಟಿಸ್ತಾ ಹೋದ್ರೆ ಅಲ್ಲಿ ಸ್ಪೀಡ್ ಕಮ್ಮಿ ಆಗುತ್ತೆ, ಅದು ಡ್ರಿಬ್ಲಿಂಗ್ ಅಷ್ಟು ಕಂಫರ್ಟ್ ಅನ್ಸುತ್ತೆ. ಹಾಗಾಗಿ ನಮಗೆ ಕಂಫರ್ಟ್ ಆಗ್ಬೇಕಾದ್ರೆ ನಮ್ಮ ಶರೀರದ ಪಕ್ಕದಲ್ಲಿ ನಾವೇನ್ ಮಾಡಬೇಕು, ಪುಟ್ಟಿಸ್ತಾ ಹೋಗ್ಬೇಕು. ಅಂದ್ರೆ ಎದುರಾಳಿ ಆಟಗಾರನ ಚೆಂಡನ್ನು ರಕ್ಷಿಸಬೇಕಾದ ಚಿತ್ರದಲ್ಲಿ ತೋರಿಸಿದಂತೆ ಎಡಗೈ ಚೆಂಡಿನ ರಕ್ಷಣೆಗೆ ಸಹಾಯಗೊಳಿಸುತ್ತಾರೆ ಮತ್ತು ಚೆಂಡನ್ನು ಮೊಣಕಾಲಿನವರಿಗೆ ಮಾತ್ರ ಪುಟ್ಟಿಸುತ್ತಾರೆ. ಎದುರಾಳಿಗಳು ಇಲ್ಲದೆ ಇರುವ ಸಂದರ್ಭದಲ್ಲಿ ಚೆಂಡನ್ನು ಸೊಂಟ ಭಾಗದವರೆಗೆ ಪುಟ್ಟಿಸಲಾಗುತ್ತದೆ. ಈ ರೀತಿ ಪುಟ್ಟಿಸುವಾಗ ಚೆಂಡನ್ನು ನೆಲಕ್ಕೆ ಲಂಬವಾಗಿ ಪುಟ್ಟಿಸದೆ ಸ್ವಲ್ಪ ಮುಂದಕ್ಕೆ ದೂರಿಸಬೇಕು. ಇನ್ನ ಎರಡನೇ ಕೌಶಲ್ಯ ಇರುತ್ತೆ ಓವರ್ ಹೆಡ್ ಪಾಸ್. ಇದು ಎರಡನೇ ಕೌಶಲ್ಯ ಮಕ್ಕಳಿಗೆ. ಸೊ ಮೊದಲು ಚೆಂಡನ್ನು ಪುಟ್ಟಿಸುವುದು ಮೊದಲನೇ ಕೌಶಲ್ಯ ಆಗುತ್ತೆ. ಇದು ಎರಡನೇ ಕೌಶಲ್ಯ ಓವರ್ ಹೆಡ್ ಪಾಸ್. ಅಲ್ಲಿ ನಿಮಗೆ ಆ ಸೆಂಟೆನ್ಸ್ ಇದೆ, ಓವರ್ ಹೆಡ್ ಪಾಸ್. ನಾವು ಪಾಸ್ ಅನ್ನು ಮಾಡಬೇಕಾದ್ರೆ ನಮ್ಮ ತಲೆಯ ಮೇಲ್ಭಾಗದಿಂದ ನಾವೇನ್ ಮಾಡಬೇಕು, ಪಾಸ್ ಅನ್ನ ಹಾಕ್ಬೇಕಾಗುತ್ತೆ. ನೋಡಿ, ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಬಾಲ್ ಈ ತರ ಇಟ್ಕೊಳ್ಬೇಕು, ಜಸ್ಟ್ ಈ ತರ ನಾವೇನ್ ಮಾಡಬೇಕು, ಬಾಲ್ ಅನ್ನ ರಿಲೀಸ್ ಮಾಡಬೇಕು. ಸೊ ಬಾಲ್ ಅನ್ನ ರಿಲೀಸ್ ಮಾಡಿದ್ಮೇಲೆ ನಮ್ಮ ಫಿಂಗರ್ ಟಾರ್ಗೆಟ್ ಮಾಡಬೇಕು. ನಾವು ಎಲ್ಲಿ ಬಾಲ್ ಅನ್ನ ಹಾಕ್ತೀವಿ ಆ ಕಡೆ ಅದು ಏನಾಗಿರ್ಬೇಕು, ನಮ್ಮ ಬೆರಳುಗಳು ಮುಖವನ್ನ ಮಾಡಿರ್ಬೇಕು. ಸೊ ಹಾಗಾದ್ರೆ ನಾವು ಓವರ್ ಹೆಡ್ ಪಾಸ್ ಮಾಡಬೇಕಾದ್ರೆ ನಮ್ಮ ನಿಲುವು ಯಾವ ತರ ಇರಬೇಕು ಅಂತಂದ್ರೆ ಚೆಂಡನ್ನು ಎರಡೂ ಕೈಗಳಿಂದ ತಲೆಯ ಮೇಲ್ಭಾಗದಲ್ಲಿ ಇಡಬೇಕು. ಈ ತರ ಇಟ್ಕೊಳ್ಬೇಕು. ಇದು ಪೊಸಿಷನ್. ಮತ್ತು ಡಯಾಗ್ನಲ್ ನಿಂತಿರ್ಬೇಕು. ಸೊ ಎರಡು ಕಾಲನ್ನ ಸ್ವಲ್ಪ ಚಾಚಿಬಿಟ್ಟು ಡಯಾಗ್ನಲ್ ಸ್ಥಿತಿಯಲ್ಲಿ ನಾವು ನಿಂತ್ಕೊಳ್ಬೇಕು. ಚೆಂಡು ಪಾಸ್ ಮಾಡಬೇಕಾದ ದಿಕ್ಕಿನಡೆಗೆ ಮೊಣಕೈಗಳು ಸೂಚಿಸುತ್ತಿರಬೇಕು ಹಾಗೂ ದೃಷ್ಟಿಯು ಗುರಿಯ ಕಡೆ ಇರಬೇಕು. ನೋಡಿ, ನಾವು ಯಾವ ಕಡೆ ಪಾಸ್ ಹಾಕ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಈ ಕಡೆ ಪಾಸ್ ಹಾಕಬೇಕಂದ್ರೆ ನಮ್ಮ ನಿಲುವು ಫಸ್ಟ್ ಈ ಕಡೆ ಇಟ್ಕೊಳ್ಬೇಕು, ಬಾಲ್ ಇಟ್ಕೊಂಡಿರ್ಬೇಕು. ನಾವು ಆ ಕಡೆ ಪಾಸ್ ಹಾಕಬೇಕಂದ್ರೆ ನಮ್ಮ ದೃಷ್ಟಿ ಆ ಕಡೆ ಇರಬೇಕು, ನಮ್ಮ ಮೊಣಕೈ ಬೈಂಡ್ ಆಗಿರ್ಬೇಕು. ಜಸ್ಟ್ ಇದನ್ನ ನಾವೇನ್ ಮಾಡಬೇಕು, ಪಾಸ್ ಅನ್ನ ಹಾಕ್ಬೇಕಾಗುತ್ತೆ. ನಿರ್ವಹಣೆ ಯಾವ ತರ ಆಗುತ್ತೆ ನೋಡಿ. ಫಸ್ಟ್ ಈ ಕೌಶಲ್ಯವನ್ನು ನಾವು ಕಲಿಬೇಕಾದ್ರೆ ಕಲಿಕಾಂಶಗಳು ಏನಿದೆ ಅಂತಂದ್ರೆ ಕಲಿಕಾಂಶಗಳು ಏನಾಗುತ್ತೆ ಅಂತಂದ್ರೆ ಮೊದಲನೇದು ನಿಲುವು, ನಿರ್ವಹಣೆ, ಓಕೆ, ಅಂತ್ಯಾನುಗತ ಮತ್ತು ನಾಲ್ಕನೇದು ಚೆಂಡನ್ನು ಪಡೆಯುವುದು. ಚೆಂಡನ್ನು ಪಡೆಯುವುದು. ನಾವು ಯಾವುದೇ ಒಂದು ಸ್ಕಿಲ್ ಅನ್ನು ನಾವು ಕಲಿಬೇಕಾದ್ರೆ ಸೊ ಮೊದಲನೇ ನಾವು ಈ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್
ಓವರ್ ಹೆಡ್ ಪಾಸ್ ಅಂತಂದ್ರೆ ಈ ಕೌಶಲ್ಯ ನಾವು ಮಾಡಬೇಕಾದ್ರೆ ಮೊದಲು ನಮ್ಮ ನಿಲುವು ಕರೆಕ್ಟ್ ಇರಬೇಕು, ನಿರ್ವಹಣೆ ಕರೆಕ್ಟ್ ಮಾಡಬೇಕು, ನಮ್ಮ ಎಕ್ಸಿಕ್ಯೂಟ್ ಯಾವ ತರ ಇರಬೇಕು ಅಂತ. ಆಮೇಲೆ ಅಂತ್ಯಾನುಗತ ನಾವು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಾವು ಯಾವ ತರ ಅಂತ್ಯಾನುಗತಕ್ಕೆ ಹೋಗ್ಬೇಕು ಮತ್ತು ಚೆಂಡನ್ನು ಪಡೆಯುವುದು. ಇದು ಬಹಳ ಪ್ರಮುಖವಾದ ಫಲಿತಾಂಶಗಳು ವಹಿಸ್ತವೆ. ನಮಗೆ ನಿರ್ವಹಣೆ ಯಾವ ತರ ಮಾಡಬೇಕು ಅಂತಂದ್ರೆ ಶರೀರದ ಭಾಗವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸುತ್ತಾ ಚೆಂಡನ್ನು ಜೊತೆಗಾರರಿಗೆ ಅನುಕೂಲವಾಗುವಂತೆ ಮೊಣಕೈಗಳನ್ನು ಚಾಚುವುದರೊಂದಿಗೆ ತನ್ನ ತಲೆಯ ಮೇಲ್ಭಾಗದಿಂದ ಆಸನ ಮಾಡಬೇಕು. ನೋಡಿ, ಒಂದು ಕಾಲು ಹಿಂದೆ ಒಂದು ಕಾಲು ಮುಂದೆ ಇರುತ್ತೆ. ಸೊ ನಮ್ಮ ಬಾಡಿ ವೇಟ್ ಹಿಂಗಡೆ ಕಾಲಿನಿಂದ ನಾವೇನ್ ಮಾಡಬೇಕು, ಮುಂಗಡೆ ಕಾಲಿಗೆ ಶಿಫ್ಟ್ ಮಾಡ್ಕೊಳ್ತಾ ನಾವೇನ್ ಮಾಡಬೇಕು, ಬಾಲನ ಪಾಸ್ ಮಾಡಬೇಕು. ಓಕೆ, ನಮ್ಮ ಮೊಣಕೈಗಳು ಬೆಂಡ್ ಆಗಿರ್ತವೆ, ಸ್ವಲ್ಪ ಸ್ಲೈಟ್ ಬೆಂಡ್ ಆಗಿರುತ್ತೆ, ನಾವೇನ್ ಮಾಡಬೇಕು, ಈ ತರ ಆಸನ ಮಾಡಬೇಕು. ಅದಕ್ಕೆ ಹೇಳಿದರೆ ಶರೀರ ಭಾಗವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸುತ್ತಾ. ಈಗ ನಮ್ಮ ಬಾಡಿ ಬ್ಯಾಲೆನ್ಸ್ ಹಿಂದೆ ಇರುತ್ತೆ, ಬಾಲ ತಗೊಂಡಿದ್ವಿ. ಓಕೆ, ಏನ್ ಮಾಡ್ಬೇಕು, ಮುಂದಿನ ಕಾಲಿಗೆ ನಾವೇನ್ ಮಾಡಬೇಕು, ವರ್ಗಾಯಿಸಬೇಕು. ನೋಡಿ ನಾನು ಮಾಡ್ತದೆ ನೋಡಿ, ಹಿಂದ್ಗಡೆ ಕಾಲಿಗೆ ನಮ್ಮ ಬಾಡಿ ವೆಯ್ಟ್ ಇದೆ, ಸೊ ಬಾಲ ಇಟ್ಕೊಂಡಿದ್ವಿ. ಮುಂದಿನ ಕಾಲಿಗೆ ನಾವು ನಮ್ಮ ಶರೀರದ ಏನು ಭಾಗವನ್ನ ವರ್ಗಾಯಿಸುತ್ತಾ ಚೆಂಡನ್ನು ಜೊತೆಗಾರರಿಗೆ ಅನುಕೂಲವಾಗುವಂತೆ ಮೊಣಕೈಗಳನ್ನು ಚಾಚುವುದರೊಂದಿಗೆ ತನ್ನ ಮೇಲ್ಭಾಗದಿಂದ ಆಸನ ಮಾಡಬೇಕು. ನೋಡಿ, ಲೈಕ್ ದಿಸ್. ಓಕೆ, ಈ ತರ ನಾವು ಆಸನ ಮಾಡಬೇಕು. ಇನ್ನ ಅಂತ್ಯಾನುಗತ, ಚೆಂಡನ್ನು ಪಾಸ್ ಮಾಡಿದ ನಂತರ ಶರೀರ ಭಾಗವನ್ನು ಹಿಂದಿನ ಕಾಲದಿಂದ ಮುಂದಿನ ಕಾಲಕ್ಕೆ ವರ್ಗಾಯಿಸಬೇಕು ಮತ್ತು ಕೈ ಬೆರಳುಗಳು ಗುರಿಯಲ್ಲಿಗೆ ಸೂಚಿಸುತ್ತಿರಬೇಕು. ನೋಡಿ, ನಾನೇನು ನನ್ನ ಟೀಮ್ ಮೇಟಿಗೆ ನಾನು ಪಾಸ್ ಹಾಕ್ಬೇಕಾದ್ರೆ ನನ್ನ ದೃಷ್ಟಿ ಮುಂದೆ ಇರಬೇಕು, ನನ್ನ ಕೈಗಳು ಮುಂದಕ್ಕೆ ಚಾಚಿರಬೇಕು, ನನ್ನ ಬೆರಳುಗಳು ಗುರಿಯ ಕಡೆ ಅದು ಮುಖವನ್ನ ಮಾಡ್ತಾ ಇರಬೇಕು, ಸೂಚಿಸುತ್ತಿರಬೇಕು. ಹೀಗೆ ಹಿಂದಿನ ಕಾಲ ಒಂದು ಹೆಜ್ಜೆ ಮುಂದೆ ಇಡುವುದರಿಂದ ದೇಹದ ಸಮತೋಲನವನ್ನ ಕಾಯ್ದುಕೊಳ್ಳಬಹುದು. ಓಕೆ, ಇದಿಷ್ಟು ಓವರ್ ಹೆಡ್ ಪಾಸ್. ಇನ್ನ ಸೊ ಮೂರನೇ ಶೂಟ್ ಮಾಡುವುದು. ಶೂಟ್ ಮಾಡಬೇಕು. ಒಂದು ಕೈ ಸೆಟ್ ಶಾಟ್ ಅಂತ ಒಂದಿನ ಹಿಂಗಾದ್ರೂ ಕಲಿಬಹುದು. ಒಂದು ಕೈ ಸೆಟ್ ಶಾಟ್ ಅಂತ ನಾವು ಕಲಿಬಹುದು. ಯಾಕೆ ಶೂಟ್ ಮಾಡೋದು ಏನಪ್ಪ ಅಂತಂದ್ರೆ, ಜಸ್ಟ್ ನಾವೇನೋ ಬಾಲ್ ಅನ್ನು ಇಟ್ಕೊಳ್ತೀವಿ, ಜಸ್ಟ್ ಈ ತರ ನಾವು ಹಾಕ್ತೀವಲ್ಲ, ನೋಡಿ ಈ ತರ ಹಾಕ್ತೀವಲ್ಲ, ಇದಕ್ಕೆ ಕರಿತೀವಿ ಶೂಟ್ ಅಂತ ನಾವು ಕರಿತೀವಿ. ನಿಲುವು ಯಾವ ತರ ಇರಬೇಕು ಅಂತಂದ್ರೆ ಕಾಲುಗಳು ಭುಜದ ಅಂತರದಲ್ಲಿ ಮತ್ತು ತುದಿಗಳನ್ನು ನೇರವಾಗಿ ಇಟ್ಟು ನಿಂತಿರಬೇಕು. ನೋಡಿ, ನಮ್ಮ ಶೋಲ್ಡರ್ ಏನು ಇದು ಇರುತ್ತಲ್ವಾ, ಸೊ ಅದರ ಆಧಾರದ ಮೇಲೆ ನಮ್ಮ ಕಾಲುಗಳನ್ನ ಚಾಚಿಬಿಟ್ಟು ನೇರವಾಗಿ ನಿಂತ್ಕೊಳ್ಬೇಕು. ಮೊಣಕಾಲುಗಳು ಸ್ವಲ್ಪ ಮಡಚಿರಬೇಕು. ನಾವು ಶೂಟ್ ಮಾಡಬೇಕಾದ್ರೆ ಜಸ್ಟ್ ಈ ತರ ಮಾಡ್ಕೊಳ್ಳಿ, ಈ ತರ ಮಾಡಬೇಕು. ಮೊಣಕಾಲುಗಳು ಸ್ವಲ್ಪ ಬೆಂಡ್ ಮಾಡಿ ನಾವು ಶೂಟ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ಈ ತರ ಹೋಗ್ಬೇಕಾಗುತ್ತೆ. ಚೆಂಡನ್ನು ಕಿವಿ ಹಾಗೂ ಭುಜದ ಮಧ್ಯದಲ್ಲಿ ಇರಬೇಕು. ನೋಡಿ, ನಾವು ಶೂಟ್ ಮಾಡಬೇಕಾದ್ರೆ ಈ ತರ ಇರಬೇಕು ಪೊಸಿಷನ್. ನಮ್ಮ ಈ ಎರಡು ಭುಜಗಳು ಕಿವಿಗೆ ಟಚ್ ಆಗಿರಬೇಕು, ಬಾಲ್ ನೋಡ್ತಾ ಇರಬೇಕು, ಈ ತರ ಹಾಕಬೇಕಾಗುತ್ತೆ. ಇದು ನಿರ್ವಹಣೆ ಯಾವ ತರ ಮಾಡ್ತಿರ್ಬೋದು ಅಂದ್ರೆ, ಚೆಂಡನ್ನು ಬಿಡುಗಡೆಗೊಳಿಸುವಾಗ ಕ್ರಮವಾಗಿ ಕಾಲುಗಳು, ಬೆನ್ನು, ಭುಜಗಳು ಹಾಗೂ ಬಲ ಮೊಣಕೈಗಳನ್ನು ಚಾಚಬೇಕಾಗ್ತದೆ. ನಾವು ಶೂಟ್ ಮಾಡಬೇಕಾದ್ರೆ ನಮ್ಮ ಕಾಲುಗಳು, ಬೆನ್ನು, ಭುಜಗಳು ಹಾಗೂ ಬಲ ಮೊಣಕೈಯನ್ನ ಚಾಚಬೇಕಾಗ್ತದೆ. ಇವೆಲ್ಲವೂ ಸಹ ನಾವೇನ್ ಮಾಡಬೇಕು, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಚಾಚಿಬಿಟ್ಟು ನಾವು ಬಾಲ್ನ ಹಾಕ್ಬೇಕು. ಅಲ್ಲಿ ನಿಮಗೆ ಚಿತ್ರದಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಪೊಸಿಷನ್ ಈ ತರ ಇಟ್ಕೊಂಡಿದ್ದಾರೆ, ಆಮೇಲೆ ಏನ್ ಮಾಡಿದ್ದಾರೆ, ಒಂದ್ ಕೈ ಸೆಟ್ ಶಾಟ್ ಈ ತರ ಹಾಕಿದ್ದಾರೆ. ಓಕೆ, ಆ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನ ನೀವು ನೋಡ್ಕೊಳ್ಬೇಕು. ಚೆಂಡನ್ನು ಬಲ ತೋರು ಬೆರಳಿನ ತುದಿಯಿಂದ ಮೇಲೆ ಮತ್ತು ರಿಂಗಿನ ಕಡೆಗೆ ಬಿಡುಗಡೆಗೊಳಿಸಬೇಕು. ಈ ರೀತಿಯಾಗಿ ಬಿಡುಗಡೆಗೊಂಡ ಚೆಂಡು ಹಿಮ್ಮುಖವಾಗಿ ತಿರುಗುತ್ತಿರಬೇಕು. ನೋಡಿ, ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಯಾವ ತರ ಸ್ಕಿಲ್ ಅನ್ನು ಮಾಡಿದ್ದಾರೆ ನೋಡಿ. ಇನ್ನ ಅಂತ್ಯಾನುಗತ, ಬಲಗೈ ಚಾಚಿರಬೇಕು, ಬಲ ತೋರು ಬೆರಳುಗಳು ಗುರಿಗಳಿಗೆ ಸೂಚಿಸುತ್ತಿರಬೇಕು ಮತ್ತು ಬಲಗೈ ಹಸ್ತವು ಕೆಳಮುಖವಾಗಿರಬೇಕು. ಈ ಸಂದರ್ಭದಲ್ಲಿ ವ್ಯಕ್ತಿಯು ಕಿವಿಯ ತರಬೇಕು. ನಾವು ಏನೇ ಜಂಪ್ ಶಾಟ್ ಅನ್ನ ಅಥವಾ ಇದು ಒಂದು ಕೈ ಸೈಡ್ ಶಾಟ್ ಅನ್ನು ಮಾಡಬೇಕಾದ್ರೆ ಬಾಲ್ ನ ಕರೆಕ್ಟ್ ಪೊಸಿಷನ್ ಇಟ್ಕೊಳ್ಬೇಕು. ಫಸ್ಟ್ ಬಾಲ್ ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಓಕೆ,
ಇಟ್ಕೊಳ್ಬೇಕು. ಸೊ ನಾವು ಹಾಕ್ಬೇಕಾದ್ರೆ ನಮ್ಮ ಬೆರಳಿನ ಸಹಾಯದಿಂದ, ತೋರು ಬೆರಳಿನ ಸಹಾಯದಿಂದ ನಾವು ಏನ್ ಮಾಡಬೇಕು, ಶೂಟ್ ಅನ್ನ ಮಾಡಬೇಕು. ಅಲ್ಲಿ ನೋಡಿ ನಿಮ್ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಒಂದು ಕೈ ಸೆಟ್ ಶಾಟ್ ಅಂತ ಹೇಳಿ. ಓಕೆ, ಇನ್ನ ಸೊ ನಾಲ್ಕನೇದು ಏನಿರ್ತಕ್ಕಂತಂದ್ರೆ ಜಂಪ್ ಸ್ಟಾಪ್. ಜಂಪ್ ಸ್ಟಾಪ್ ಅಂತ ಹೇಳಿ ನಾವು ಒಂದು ಕೈ ಸೆಟ್ ಶಾಟ್ ನಾವು ಮಾಡಿದ್ಮೇಲೆ ಮತ್ತೆ ನಾವೇನ್ ಮಾಡಬೇಕು, ಜಂಪ್ ಸ್ಟಾಪ್ ನ ನಾವು ಮಾಡಬೇಕಾಗುತ್ತೆ. ಈ ಪ್ರಕಾರದಲ್ಲಿ ನಿಲ್ಲುವ ಕ್ರಮದಲ್ಲಿ ಆಟಗಾರನು ಬಲ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಚೆಂಡನ್ನು ಎರಡೂ ಕೈಗಳಿಂದ ಇಡುತ್ತಾರೆ ಮತ್ತು ಎರಡೂ ಕಾಲುಗಳ ಏಕಕಾಲಕ್ಕೆ ಇಡುತ್ತಾ ಅದೇ ಸ್ಥಳದಲ್ಲಿ ಇಡುತ್ತಾರೆ. ನೋಡಿ, ನಾವು ಶೂಟ್ ಮಾಡಿದ್ರೆ ಜಸ್ಟ್ ಶೂಟ್ ಮಾಡಿದ್ರೆ ನಮ್ಮ ಎರಡೂ ಕಾಲುಗಳಿಂದ ನಾವು ಏನ್ ಮಾಡ್ತೀವಿ, ಲ್ಯಾಂಡ್ ಆಗ್ತೀವಿ ನಮ್ಮ ಭೂಮಿಗೆ. ಶರೀರದ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಶರೀರದ ಭಾಗವನ್ನು ಹಿಂಗುಳಿಗಳ ಮೇಲೆ ಹಾಕಿರುತ್ತಾನೆ ಮತ್ತು ಮೊಣಕಾಲುಗಳನ್ನು ಮನುಷ್ಯರ ಮೂಲಕ ಗುಣತ್ವಕ್ಕೆ ನೆಲಕ್ಕೆ ಸಮೀಪ ತರುತ್ತಾರೆ. ನೋಡಿ, ಜಂಪ್ ಸ್ಟಾಪ್ ಅದಷ್ಟೇ. ನಾವು ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಲೈಟ್ ನಾವೇನ್ ಮಾಡ್ತೀವಿ, ಜಂಪ್ ಮಾಡೇ ಮಾಡ್ತೀವಿ ಬಾಸ್ಕೆಟ್ ಬಾಲ್. ಅವಾಗ ಏನ್ ಮಾಡ್ಬೇಕು, ಜಂಪ್ ಮಾಡಿದ್ಮೇಲೆ ಎರಡೂ ಕಾಲಿನ ಸಹಾಯದಿಂದ ನಾವೇನ್ ಮಾಡ್ಬೇಕು, ಲ್ಯಾಂಡ್ ಅನ್ನ ಹಾಕ್ಬೇಕು. ಇನ್ನ ಸೊ ಐದನೇ ಏನ್ ಹೇಳ್ತಕ್ಕಂತಂದ್ರೆ ಲೇ ಆಫ್ ಶಾಟ್. ಲೇ ಆಫ್ ಶಾಟ್. ಲೇ ಆಫ್ ಶಾಟ್. ಲೇ ಆಫ್ ಶಾಟ್ ಇದು ಬಹಳ ಒಳ್ಳೆಯ ಕೌಶಲ್ಯ. ಶೂಟ್ ಮಾಡಬೇಕಾದ್ರೆ ಇದು ಅತಿ ಹೆಚ್ಚಿನ ಪಾಯಿಂಟ್ಸ್ ಗಳನ್ನ ನಾವು ತಗೊಳ್ಳೋದ್ರಲ್ಲಿ ನಾವು ಸಫಲರಾಗ್ತೀವಿ. ಇದು ಸರಣಿಯ ನೈಪುಣ್ಯತೆ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಬಹಳ ಒಳ್ಳೆಯ ಸ್ಕಿಲ್ ಇದು. ಇದನ್ನು ನಾವು ಚೆನ್ನಾಗಿ ಕಲ್ತೀವಿ ಅಂತಂದ್ರೆ ಅತಿ ಹೆಚ್ಚಿನ ಪಾಯಿಂಟ್ಸ್ ನಾವು ಮಾಡಬಹುದು. ಇದು ಸರಣಿ ನೈಪುಣ್ಯತೆ ಆಗಿದ್ದು ಇದರಲ್ಲಿ ಚೆಂಡನ್ನು ಕುಟ್ಟಿಸುವುದು, ಸ್ಟೆಪ್ ಸ್ಟಾಪ್ ಮಾಡುವುದು ಮತ್ತು ಶೂಟಿಂಗ್ ಬರುತ್ತದೆ. ಬಲಗೈ ಇದು ಸರಣಿ ನೈಪುಣ್ಯತೆ ಆಗಿದ್ದು ಇದರಲ್ಲಿ ಚೆಂಡನ್ನು ಕುಟ್ಟಿಸುವುದು, ಸ್ಟೆಪ್ ಸ್ಟಾಪ್ ಮಾಡುವುದು ಮತ್ತು ಶೂಟಿಂಗ್ ಬರುತ್ತದೆ. ಬಲಗೈ ಆಟಗಾರರು ಚೆಂಡನ್ನು ಡ್ರಿಬಲ್ ಮಾಡುತ್ತಾ ಹಿಂಭಾಗ ಹಲಗೆಯ ಬ್ಲಾಕ್ ಬೋರ್ಡ್ ಕಡೆಗೆ ಬರಬೇಕು. ನೋಡಿ, ಅವನು ಈ ಲೇಯರ್ ಶಾಟ್ ಅಲ್ಲಿ ಅವನು ಬಾಲ್ ನ ಡ್ರಿಬ್ಲಿಂಗ್ ಮಾಡ್ಕೊಳ್ತಾ ಎಲ್ಲಿಗೆ ಬರಬೇಕು, ಅವನೇನೋ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿನ ಬ್ಲಾಕ್ ಬೋರ್ಡ್ ಇರುತ್ತಲ್ವಾ ಅದರ ಕಡೆಗೆ ಅವನು ಬರಬೇಕಾಗುತ್ತೆ. ಬಲಗಾಲದಲ್ಲಿ ಇರುವ ಸಂದರ್ಭದಲ್ಲಿ ಚೆಂಡನ್ನು ಎರಡೂ ಕೈಗಳಿಂದ ಹಿಡಿಯಬೇಕು. ಹಿಡಿಯುವಾಗ ಚೆಂಡಿನ ಕೆಳಭಾಗದಲ್ಲಿ ಎಡಗೈ ಮತ್ತು ಮೇಲ್ಭಾಗದಲ್ಲಿ ಬಲಗೈ ಇರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಬಲಗೈ ಮೇಲಿರಬೇಕು, ಎಡಗೈ ಕೆಳಗಡೆ ಇರಬೇಕು. ಹಿಡಿಯುವಾಗ ಚೆಂಡಿನ ಕೆಳಭಾಗದಲ್ಲಿ ಎಡಗೈ ಮತ್ತು ಮೇಲ್ಭಾಗದಲ್ಲಿ ಬಲಗೈ ಇರಬೇಕು. ಡ್ರಿಬಲ್ ಮಾಡುವುದನ್ನು ಎಲ್ಲಿ ನಿಲ್ಲಿಸುವ ಎಂಬುದು ಆಟಗಾರನ ಎತ್ತರಕ್ಕೆ ಅನುಗುಣವಾಗಿರುತ್ತದೆ. ಬಲಗಾಲದಿಂದ ಹೆಜ್ಜೆ ಇಡುತ್ತಾ ಸಂದರ್ಭದಲ್ಲಿ ಚೆಂಡನ್ನು ಹಿಡಿಯತಕ್ಕದ್ದು. ನಂತರ ಎಡಗಾಲದಿಂದ ಒಂದು ಹೆಜ್ಜೆಯನ್ನು ಇಡಬೇಕು. ಈ ಸಂದರ್ಭದಲ್ಲಿ ಎಡ ಮೊಣಕಾಲನ್ನು ಮಡಚಿ ದೇಹದ ಭಾಗವನ್ನು ವರ್ಗಾಯಿಸಿ ಎತ್ತರಕ್ಕೆ ಜಿಗಿಯಬೇಕಾಗುತ್ತದೆ. ಇಲ್ಲಿಂದ ಬಲ ಮೊಣಕಾಲನ್ನು ಮುಂದಕ್ಕೆ ಮತ್ತು ಮೇಲಕ್ಕೆ ಎತ್ತುತ್ತಾ ಎಡಗಾಲ ಮೇಲೆ ಜಿಗಿಯಬೇಕು ಮತ್ತು ಚೆಂಡನ್ನು ಬಲಗೈಯಿಂದ ಗುರಿಯೆಡೆಗೆ ಬಿಡುಗಡೆಗೊಳಿಸಬೇಕು. ಹೀಗೆ ಮಾಡುವಾಗ ಕಾಲು, ಬೆನ್ನು, ಭುಜ ಹಾಗೂ ಮೊಣಕೈಗಳನ್ನು ಚಾಚಬೇಕಾಗುತ್ತದೆ. ಬಲಗೈ ಮಳೆಗಂಟು ಹಾಗೂ ಬೆರಳುಗಳು ಮಡಚಲ್ಪಟ್ಟಿರುತ್ತವೆ. ಚೆಂಡನ್ನು ಬಲ ತೋರು ಬೆರಳಿನ ತುದಿಯಿಂದ ಬಿಡುಗಡೆಗೊಳಿಸಬೇಕು. ಅಂತ್ಯಾನುಪಾತದಲ್ಲಿ ಎರಡೂ ಕಾಲುಗಳ ಮೇಲೆ ಏಕಕಾಲಕ್ಕೆ ನೆಲದ ಮೇಲೆ ಇಳಿಯಬೇಕು. ನೋಡಿ, ಇಷ್ಟು ಇದು ಎಕ್ಸ್ಪ್ಲನೇಷನ್ ಈ ಒಂದು ಲೇ ಆಫ್ ಶಾಟ್. ಅಲ್ಲಿ ನಿಮ್ಮ ಚಿತ್ರದಲ್ಲಿ ಬಹಳ ಚೆನ್ನಾಗಿ ಗೊತ್ತಿದೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ತಂದ್ರೆ ಗೊತ್ತಾಗುತ್ತೆ ಲೇ ಆಫ್ ಶಾಟ್ ಯಾವ ತರ ಮಾಡ್ತಾ ಇದ್ದಾರೆ. 1 2 3 4 5 6 7 8 8 ಆಟಗಾರರ ಚಿತ್ರವನ್ನು ಬಿಡಿಸಿದ್ದಾರೆ. ಸೊ ಮೊದಲು ಮುಂದೆ ಹೋಗ್ತಾರೆ, ಬಾಲ್ನ ಎರಡು ಕೈಗಳಿಂದ ತಗೊಳ್ತಾರೆ, ಆಮೇಲೆ ಸ್ಟೆಪ್ ತಗೊಳ್ತಾರೆ, ಆಮೇಲೆ ಬಾಲ್ನ ಎರಡು ಕೈಗಳಿಂದ ಸಹಾಯದಿಂದ ಚಾಚ್ತಾರೆ, ಜಂಪ್ ಒಂದೇ ಕೈ ಮಾಡ್ತಾರೆ. ಬಾಸ್ಕೆಟ್ಗೆ ಬಾಲ್ನ ರಿಂಗಿನೊಳಗೆ ಹಾಕ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಓಕೆ, ಲೈಕ್ ದಿಸ್. ಸೊ ಬರ್ತೀವಿ, ಸೊ ಈ ತರ ನಾವು ಹಾಕ್ತೀವಿ.
ಕೇಳಿ ಅದಕ್ಕೆ ಆಮೇಲೆ ಅಲ್ಲಿ ಬಾಲ್ ಅನ್ನು ರಿಲೀಸ್ ಮಾಡಬೇಕಾದ್ರೆ ಒಂದೇ ಕೈಯಲ್ಲಿ ಹಾಕಬೇಕಾಗುತ್ತೆ, ಎರಡು ಕೈಯಲ್ಲಿ ಹಾಕಕ್ಕೆ ಅದು ಎರಡು ಕೈಯಲ್ಲಿ ಹಾಕಬಾರ್ದು. ಸೊ ನಾವು ಜಂಪ್ ತಗೊಂಡ್ಮೇಲೆ ನಾವೇನ್ ಮಾಡಬೇಕು, ಅಲ್ಲಿ ನಾವು ಜಂಪ್ ತಗೊಳ್ಬೇಕಾದ್ರೆ ಎರಡು ಕೈಯಲ್ಲಿ ನಾವು ಇರ್ತೀವಿ, ಬಟ್ ಹಾಕ್ಬೇಕಾದ್ರೆ ಬಾಲ್ ಅನ್ನ ರಿಲೀಸ್ ಮಾಡಬೇಕಾದ್ರೆ ಒಂದ್ ಕೈಯಿಂದ ನಾವೇನ್ ಮಾಡಬೇಕು, ರಿಲೀಸ್ ಅನ್ನ ಮಾಡಬೇಕು. ಇಲ್ಲಿಗೆ ಬಾಸ್ಕೆಟ್ ಅದೇನು ಬ್ಯಾಕ್ ಬೋರ್ಡ್ ಇರುತ್ತಲ್ವಾ, ರಿಂಗ್ ಇರುತ್ತಲ್ವಾ, ಅದರ ಕಡೆಗೆ ನಾವು ಹಾಕ್ಬೇಕಾಗುತ್ತೆ. ನಿಮ್ಮ ಚಿತ್ರದಲ್ಲಿ ಬಹಳ ಚೆನ್ನಾಗಿ ಗೊತ್ತಿದ್ದಾರೆ, ಇದನ್ನು ನೀವು ನೋಡ್ಬಿಟ್ಟು ಈ ಕೌಶಲ್ಯಗಳನ್ನ ಕಲಿಬೇಕು ಅಂದ್ರೆ. ಸೊ ಯಾವ್ಯಾವ ಕೌಶಲ್ಯ ಕಲಿತೀವಿ ನಾವು ಇವತ್ತು? ಓವರ್ ಹೆಡ್ ಪಾಸ್ ಕಲ್ತ್ವಿ, ಡ್ರಿಬ್ಲಿಂಗ್ ಕಲ್ತ್ವಿ, ಶೂಟ್ ಮಾಡೋದು ಕಲ್ತ್ವಿ, ಜಂಪ್ ಸ್ಟಾಪ್ ಕಲ್ತ್ವಿ ಮತ್ತು ಲೇ ಆಫ್ ಶಾಟ್ ಅನ್ನು ನಾವು ಕಲ್ತಿದ್ದೀವಿ. ಇಷ್ಟು ಈ 9ನೇ ತರಗತಿಯಲ್ಲಿ ನಿಮಗೆ ಬರ್ತಾ ಹೋಗ್ತಾರೆ. ನೀವು ಬಿಡುವಿನ ಸಮಯದಲ್ಲಿ ಈ ಕೌಶಲ್ಯದ ಕಡೆ ಗಮನ ಹರಿಸ್ಬಿಟ್ಟು ಈ ಕೌಶಲ್ಯಗಳನ್ನು ಕಲಿಬೇಕು. ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಫೋನಿನ ಮುಖಾಂತರ ನೀವು ನನ್ನನ್ನು ಸಂಪರ್ಕಿಸಿ. ನಾನು ನಿಮಗೆ ಕ್ಲಾಸನ್ನು ನಿಮ್ಮ ತರಗತಿಯ ಗ್ರೂಪ್ಗೆ ಹಾಕಿರ್ತೀನಿ. ಇದನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಪಾಠ ಎಲ್ಲರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ನಾನು